ಡಿಸಿಷನ್. ಇವಾಗ ಏನಾಗಿದೆ, ಇದು ಕಾಶ್ಮೀರ್ ಪೆಹಲ್ಗಾಮ್ದಲ್ಲಿ ಆತಂಕವಾದಿಗಳು ಟೆರರಿಸ್ಟ್ ಬಂದು ಟೆರರಿಸ್ಟ್ ಅಟ್ಯಾಕ್ ಮಾಡಿದಾಗ ಪೆಹಲ್ಗಾಮಲ್ಲಿ ಅವರು ಇಂಡಿಯನ್ಸ್ ಅಲ್ಲ, ಕಾಶ್ಮೀರೀಸು ಅಲ್ಲ, ಈ ಹೊರಗಡೆಯಿಂದ ಬಂದಿರೋ ಮಿಲಿಟೆಂಟ್ಸು, ಹೊರಗಡೆಯಿಂದ ಬಂದಿರೋ ಟೆರರಿಸ್ಟ್ ಅಂದ್ಬಿಟ್ಟು ಮೋರಲ್ಲೆಸ್ ಎಸ್ಟಾಬ್ಲಿಷ್ ಆಗಿದೆ. ಆಮೇಲೆ ಪಾಕಿಸ್ತಾನ್ ಸ್ಟೇಟ್ ಸಪೋರ್ಟು ಅವ್ರಿಗಿತ್ತು ಅಂದ್ಬಿಟ್ಟು ಸ್ವಲ್ಪ ಎಸ್ಟಾಬ್ಲಿಷ್ ಆಗಿದೆ. ಪಾಕಿಸ್ತಾನಲ್ಲಿ ಅದಕ್ಕಿಂತ ಮುಂಚೆ ಆಸಿಮ್ ಮುನೀರ್ ಅಂತ ಅವರು ಕೊಟ್ಟಿರೋ ಭಾಷಣ, ಆಮೇಲೆ ಕೆಲವು ಆರ್ಗನೈಸೇಷನ್ಸಲ್ಲಿ ಕ್ಲೇಮ್ ಮಾಡಿರೋದು ನೋಡಿದರೆ ಪಾಕಿಸ್ತಾನದಿಂದನೇ ಅವರಿಗೆ ಸಪೋರ್ಟ್ ಸಿಕ್ಕಿದೆ ಅನ್ನೋದೊಂದು ಒಂದು ಎಸ್ಟಾಬ್ಲಿಷ್ ಆಗಿದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ನಾವು CWC ಮೀಟಿಂಗಲ್ಲಿ 2 CWC ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ಸು ಪಾಸ್ ಮಾಡಿದ್ದೇವೆ. ನಮ್ಮ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಮತ್ತು ಎಲ್ಲ CWC ನಾಯಕರೆಲ್ಲ ಒಂದೇ ವಾಯ್ಸಲ್ಲಿ ಹೇಳಿದ್ದೀವಿ ನೀವು ಏನೇ ಡಿಸಿಷನ್ ನೀವು ತೊಗೊಂಡ್ರೆ, ಏನೇ ಆ್ಯಕ್ಷನ್ ನೀವು ತೊಗೊಂಡ್ರೆ ನಿಮ್ಮ ಜೊತೆಲಿ ನಾವು ನಿಂತಿರ್ತೀವಿ. ಈ ಟೆರ್ರಿಸಮ್ ಮುಗಿಸ್ಬೇಕು ನಮ್ಮ ದೇಶದಿಂದ, ಮತ್ತು ಈ ಟೆರರಿಸ್ಟ್ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಅವರಿಗೆ ಹಿಡಿಬೇಕು, ಪನಿಷ್ ಮಾಡಬೇಕು, ಮತ್ತು ಅವರಿಗೆ ಯಾವ ಸ್ಟೇಟ್ ಅಂದರೆ ಯಾವ ದೇಶ ಅವರಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನಿಗೆ ಕೂಡ ನಾವು ಒಂದು ಪಾಠ ಕಳಿಸ್ಬೇಕು ಅನ್ನೋ ಮಾತು ನಾವು ಹೇಳಿದ್ದೀವಿ. ಸೊ ಸರ್ಕಾರ ಏನು ಆ್ಯಕ್ಷನ್ ತೊಗೊಂಡ್ರು ಕೂಡ ನಾವು ಸರ್ಕಾರ ಜೊತೆಯಲ್ಲಿ ಈ ಇಶ್ಯೂ ಮೇಲೆ ನಿಂತಿರ್ತೀವಿ. ಅಲ್ಲ, ಇವಾಗ ಯಾರೇನು ಟೀಕೆ ಮಾಡಿದಾರೆ ಗೊತ್ತಿಲ್ಲ. ನಮ್ಮ ಅಫಿಷಿಯಲ್ ಸ್ಟ್ಯಾಂಡು ಸರ್ಕಾರದಲ್ಲಿ ಇದ್ದವರು ಆರ್ಮಿ, ಡಿಫೆನ್ಸ್ ಫೋರ್ಸಸ್ಸಿಗೆ ಅವರಿಗೆಲ್ಲ ಮಾತಾಡಿ ಒಂದು ಸ್ಟ್ರಾಟಜಿ ಮಾಡಿ ಅವ್ರದ್ದೇ ಆಗಿರೋದು ಸ್ವಲ್ಪ ಟೈಮ್ ತೊಗೊಂಡು ಅವರು ಯಾವ ಥರ ಮಾಡಬೇಕು, ಅದಕ್ಕೆ ಫಾಲೋಔಟ್ ಏನಾಗುತ್ತೆ, ಅದರಿಂದ ಏನು ಪರಿಣಾಮ ಆಗುತ್ತೆ ಅವರೆಲ್ಲ ಇಂಟರ್ನಲಿ ಡಿಸ್ಕಷನ್ ಮಾಡಿ ಒಂದು ಆ್ಯಕ್ಷನ್ ಎಂತ ಇರಬೇಕಂದ್ರೆ ಮುಂದೆ ಈ ಥರದ ಆ್ಯಕ್ಟಿವಿಟಿ ನಮ್ಮ ದೇಶದಲ್ಲಿ, ನಮ್ಮ ಭೂಮಿಯಲ್ಲಿ ಆ ಥರದ ಆ್ಯಕ್ಟಿವಿಟಿ ನಡೀಬಾರ್ದು. ಆ ಥರ ಒಂದು ಪಾಠ ಪಾಕಿಸ್ತಾನಕ್ಕೆ ಕಲಿಸ್ಬೇಕು ಅಂದ್ಬಿಟ್ಟು ನಾವು ಹೇಳಿದ್ವಿ. ಆಮೇಲೆ ನಾವು ಅದ್ರ ಜೊತೆಯಲ್ಲೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅವಾಗ ಡಿಮ್ಯಾಂಡ್ ಮಾಡಿದ್ವಿ. ಆಲ್ ಪಾರ್ಟಿ ಮೀಟಿಂಗ್ ಅವರು ಕರೆದಿದ್ರು, ಪ್ರಧಾನಮಂತ್ರಿಯವರು ಇರಲಿಲ್ಲ, ಅದು ಬೇರೆ ಮಾತು. ಬಿಹಾರ್ ಎಲೆಕ್ಷನ್ಸಲ್ಲಿ ಅವರಿದ್ದರು. ನಮ್ಮ ಕಡೆಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ವಿರೋಧ ಪಕ್ಷದ ನಾಯಕರು ರಾಜ್ಯಸಭಾದಲ್ಲಿ, ಪ್ಲಸ್ ನಮ್ಮ ಲೋಕಸಭಾದಲ್ಲಿ ವಿರೋಧ ಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರು ಮೀಟಿಂಗನ್ನು ಅಟೆಂಡ್ ಮಾಡಿದರು. ಇವಾಗ ಕೂಡ ನಾವು ಒಂದು ಸ್ಪೆಷಲ್ ಸೆಷನ್ ಕನ್ವೇನ್ ಮಾಡಿ ಇದ್ರ ವಿರುದ್ಧ, ಟೆರರಿಸಮ್ ವಿರುದ್ಧ, ಈ ಒಂದು ಏನು ಘಟನೆ ಆಗಿದೆ ಅದ್ರ ವಿರುದ್ಧ, ಈ ಥರದ ಚಟುವಟಿಕೆಗಳ ವಿರುದ್ಧ ಒಂದು ದಿವಸದ್ದು 2 ದಿವಸದ ಒಂದು ಸ್ಪೆಷಲ್ ಸೆಷನು ಅರೇಂಜ್ ಮಾಡಿ ಅನ್ನೋದನ್ನು ನಾವು ಪತ್ರ ಬರೆದು ಡಿಮ್ಯಾಂಡ್ ಮಾಡಿದ್ದೀವಿ ಸರ್ಕಾರ. ನೋಡಿ, ಈ ಥರದ ವಾತಾವರಣ ಕ್ರಿಯೇಟ್ ಆದಾಗ ಏನೇನು ಈ 2 ದೇಶ ಮಧ್ಯದಲ್ಲಿ ಏನೇನು ರಿಲೇಷನ್ ಇರುತ್ತೆ, ಅದು ಎಕ್ಸ್ಟರ್ನಲ್ ಅಫೇರ್ಸ್ ರಿಲೇಷನ್ ಇರ್ಬೋದು, ಟ್ರೇಡ್ ರಿಲೇಷನ್ಸ್ ಇರ್ಬೋದು, ಎಕನಾಮಿಕ್ ಆ್ಯಕ್ಟಿವಿಟಿ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟಿ ಇರ್ಬೋದು, ಇವೆಲ್ಲ ಆ್ಯಕ್ಟಿವಿಟೀಸು ಬಂದ್ ಮಾಡೋದು, ಸಸ್ಪೆಂಡ್ ಮಾಡೋದು, ಈ ಥರ ವಾತಾವರಣ ಕ್ರಿಯೇಟ್ ಆದಾಗ ಇಂಥದ್ದೊಂದು ಡಿಸಿಷನ್ಸ್ ತೊಗೊತಾರೆ. ನಾವು ಅದಕ್ಕೆ ಕ್ಲಿಯರ್ ಕಟ್ ಹೇಳಿದ್ವಿ, ಯಾವ ಥರ ಡಿಸಿಷನ್ಸ್ ನಮ್ಮ ಸರ್ಕಾರ ತಗೊಂಡ್ರು ಕೂಡ ಅದ್ರ ಜೊತೆಯಲ್ಲಿ ನಾವು ನಿಂತಿರ್ತೀವಿ. ಪಾಕಿಸ್ತಾನ ಅವ್ರು ಏನು ಮಾಡ್ಕೊತಾ ಇದ್ದಾರೆ ಅದು ನಮ್ಗೆ ಬೇಕಾಗಿಲ್ಲ. ನಮ್ಮ ಸರ್ಕಾರ ಏನು ಡಿಸಿಷನ್ ತೊಗೊಂಡ್ರು ಕೂಡ, ಏನು ಆ್ಯಕ್ಟಿವಿಟಿ ಅವ್ರು ಮಾಡಿದ್ರು ಕೂಡ, ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ಏನು ಡಿಸಿಷನ್ ತೊಗೊಂಡ್ರು ಕೂಡ ಬರೀ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಇಂಡಿಯಾ ಅಲಯನ್ಸು ಮತ್ತು ಎಲ್ಲ ವಿಪಕ್ಷ ನಾಯಕರು ಹೇಳಿದ್ದಾರೆ. ನಾವೆಲ್ಲರೂ ಸೇರಿ ಒಂದೇ ವಾಯ್ಸಲ್ಲಿ ನಿಂತಿರ್ತೀವಿ, ಸರ್ಕಾರದ ಹಿಂದೆ ನಾವು ನಿಂತಿರ್ತೀವಿ, ನಾವು ಭಾಳ ಕ್ಲಿಯರ್ಲಿ ಹೇಳಿದ್ವಿ. ಸೊ ಅವರು ಒಂದಕ್ಕೊಂದು ನಮ್ಮ ದೇಶದಿಂದ ಒಂದೊಂದು ಆ್ಯಕ್ಷನ್ ತೊಗೊತಾ ಇದ್ದಾರೆ. ಅವರು ಏನು ಮಾಡ್ತಾರೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ದೇಶಕ್ಕೆ. ನಮ್ಮ ಸರ್ಕಾರದಿಂದ ಏನು ಆ್ಯಕ್ಷನ್ ತೊಗೊಂಡಿರ್ತದೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.